ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವು ಈಗ ನವಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ, ಈ ತಿಂಗಳ ಪೂರ್ತಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲ ಸಿಗತ್ತೆ ಅನ್ನೋಂಥದ್ದನ್ನು ಗಮನಿಸೋಣ. ಇನ್ನು ಗುರುಗ್ರಹ ಬದಲಾವಣೆ ನೋಡಿ, ಗುರು ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಯಾವುದೋ ಒಂದು ರೀತಿಯ ದೊಡ್ಡ ಮೊತ್ತದ ಆದಾಯಗಳು ಲಾಭಾದಾಯಗಳು ಬರುವಂತಹದ್ದು. ಮತ್ತು ದಂಪತಿಗಳಲ್ಲಿ ಅಂದರೆ ಗಂಡ ಹೆಂಡತಿಗಳ ಒಂದು ಸಂಬಂಧಗಳಿಂದ ವಿಶೇಷವಾಗಿ ಆದಾಯಗಳು ಬರುವಂತಹದ್ದು. ಅಂದರೆ ಗಂಡನಿಗೆ ಹೆಂಡತಿ ಕಡೆಯಿಂದ ಆದಾಯ ಬರುವಂತಹದ್ದು, ಹೆಂಡತಿಗೆ ಗಂಡನ ಕಡೆಯಿಂದ ಬರುವಂತಹ ಆದಾಯಗಳು, ಇವೆಲ್ಲವೂ ಕೂಡ ಈ ಸಮಯದಲ್ಲಿ ತುಂಬಾ ಸಕ್ಸಸ್ ಆಗಿ ಸಿಗುವಂತಹದ್ದು. ನಿಮಗೆ ಪೂರ್ವಜನ್ಮದ ಸುಕೃತ ಫಲ ಅಂತೇಳಿ ಹೇಳ್ಬೋದು. ಅಂದರೆ ಹಿಂದಿನ ಜನ್ಮದಲ್ಲಿ ಕೇಳ್ಕೊಂಡು ಬಂದಿರತಕ್ಕಂತಹ ಮಹತ್ ಭಾಗ್ಯ, ಲಾಭ, ಆದಾಯ ಅಂತೇಳಿ ಹೇಳ್ಬೋದು. ಇವೆಲ್ಲವೂ ಕೂಡ ನಿಮಗೆ ಸಮರ್ಪಕವಾಗಿ ಸಿಗುವಂತಹದ್ದಿದೆ ಈ ಒಂದು ಸಮಯದಲ್ಲಿ. ಹಾಗಾಗಿ ಈ ಒಂದು ಗುರು ಕೂಡ ತುಂಬ ಸುಫಲನ ಕೊಟ್ಬಿಡ್ತಾನೆ. ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ. ಮನೆ ಕಡೆ, ಕುಟುಂಬದ ಕಡೆ ಕೂಡ ತುಂಬ ಸೌಕರ್ಯಗಳನ್ನ ಕೊಡ್ತಾನೆ. ಗುರುವಿನ ಫಲ ತುಂಬ ಶ್ರೇಷ್ಠವಾಗಿದೆ. ಹಾಗಾಗಿ ಗುರು ಕೂಡ ಇಲ್ಲಿ ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ. ಇನ್ನು ಶುಕ್ರ ಫಲ ನೋಡಿ, ಶುಕ್ರ ಗ್ರಹ ನಿಮ್ಮ ರಾಶಿಯಿಂದ 2ನೇ ತಾರೀಕಿಗೆ ತುಲಾರಾಶಿಗೆ ಹೊರಡ್ತಾನೆ. ಮತ್ತು ತುಲಾರಾಶಿಯಿಂದ ಒಂದು ವೃಶ್ಚಿಕ ರಾಶಿಗೆ 26ನೇ ತಾರೀಕಿಗೆ ಹೊರಡುವಂತಹದ್ದು. ಹಾಗಾಗಿ 3 ರಾಶಿಗಳಲ್ಲಿ ಸಂಚಾರ, 3 ರೀತಿಯ ಫಲಾಫಲಗಳು ನಿಮ್ಮ ರಾಶಿಗೂ ಕೊಡುವಂತಹದ್ದಿದೆ. ಅದಕ್ಕೋಸ್ಕರ 2ರವರೆಗೂ ಸ್ವಲ್ಪ ಇಂಡಿವಿಜುವಲ್ ಆಗಿ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಯಾಕೆಂತಂದರೆ ಶುಕ್ರ ನೀಚ ಸ್ಥಿತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ. 2ರ ನಂತರ ಹಣಕಾಸಿನ ಸೌಕರ್ಯಗಳು, ಸೌಲಭ್ಯಗಳು ಚೆನ್ನಾಗಿರುತ್ತೆ. ಹಾಗಾಗಿ 2ನೇ ತಾರೀಕಿಂದ ಹಿಡಿದು 26ನೇ ತಾರೀಕುವರೆಗೂ ಕೂಡ ಹೆಚ್ಚು ಕಮ್ಮಿ 24 ದಿನಗಳ ಕಾಲ ಹಣಕಾಸಿನ ಸೌಕರ್ಯ ಮತ್ತು ಭಾಗ್ಯದ, ಅಂದರೆ ಯಾವುದಾವುದೋ ಒಂದು ಪ್ರಾಜೆಕ್ಟ್ಗಳಿಂದ ದುಡ್ಡು ಬರುವಂತಹದ್ದು, ಪ್ರಾಜೆಕ್ಟ್ಗಳೆಲ್ಲ ಸಕ್ಸಸ್ ಆಗುವಂತಹದ್ದು, ಅವುಗಳಲ್ಲಿ ಅಡ್ವಾನ್ಸ್ ಆಗಿ ಹಣ ಪಡೆಯುವಂತಹದ್ದು, ಪ್ರಾಜೆಕ್ಟ್ಗಳೆಲ್ಲ ಫೈನಲೈಸ್ ಆಗಿ ದುಡ್ಡು ಬರುವಂತಹದ್ದು, ಇವೆಲ್ಲ ರೀತಿ ಒಳ್ಳೆಯ ಸಕ್ಸಸ್ ಸಿಗುವಂತಹದ್ದು ನೋಡಬಹುದಾಗಿರುತ್ತೆ.